ಅದಕ್ಕೆ ತುಂಬ ಕಠಿಣವಾದ ನಿಯಮಗಳು ಇದ್ದಾವೆ. ಆ ನಿಯಮಗಳನ್ನ ಅನುಸರಿಸಿ ತಪಸ್ಸು ಮಾಡಿದ್ರೆ ನಿಮಗೆ ಅದು ಗೊತ್ತಾಗತ್ತೆ. ಅಥವಾ ಒಂದು ಸಾರಿ ವಿಸಿಟ್ ಮಾಡಿದ್ರೆ ಆ ಸಂಸ್ಥೆ ಬಗ್ಗೆನೂ ಅರಿವುಂಟಾಗತ್ತೆ. ಅದು ಇಡೀ ವಿಶ್ವದಲ್ಲಿ ಇದೆ. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯ ಅಂತ ಸಣ್ಣ ಒಂದು ಬಿಲ್ಡಿಂಗೇ ಇರ್ಬೋದು, ಅದನ್ನು ವಿಶ್ವವಿದ್ಯಾನಿಲಯ ಅಂತ ಕರೀತಾರೆ. ಯಾಕೆ ಅಂದರೆ ವಿಶ್ವದ ಎಲ್ಲ ಜನಾಂಗಕ್ಕೂ ಅಗತ್ಯವಾಗಿ ಬೇಕಾದಂಥ ಮನಃಶಾಂತಿಯನ್ನು ಕೊಡುವಂಥ ಏಕೈಕ ಸಂಸ್ಥೆ ವಿಶ್ವಸಂಸ್ಥೆಯಿಂದ ಅವಾರ್ಡ್ ಸಿಕ್ಕಿದೆ. ಅಲ್ಲಿ ಎಲ್ಲ ಕೂಡ ಆಡಳಿತ ಮಹಿಳೆಯರದೇ. ಪುರುಷರದ್ದೇನಿದ್ರೂ ಕೂಡ ಅವ್ರು ಹೇಳಿದ್ದನ್ನು ಕೇಳಬೇಕಷ್ಟೆ. ಇದು ಭಗವಂತನ ನಿಯಮ. ಅಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು ಹಾಲಿದೆ, ಅಲ್ಲಿ 35,000 ಜನ ಸೋಫಾ ಮೇಲೆ ಕೂತ್ಕೊಂಡು ಕಾರ್ಯಕ್ರಮ ವೀಕ್ಷಣೆ ಮಾಡ್ಬೋದು. 35,000 ಜನ, ಎಲ್ಲರಿಗೂ ಸೋಫಾಗಳು. ಅದು ಎಷ್ಟು ನಮ್ಮ ಪತ್ತಿ ಕಲಾ ಮಂಟಪ ಇದೆಯಲ್ಲ ಅದರ 500ರಷ್ಟಿದೆ. ಒಂದರಲ್ಲೂ ಪಿಲ್ಲರ್ಗಳಿಲ್ಲ. ಯಾವ ದೇಶದವ್ರು ಮಾಡಿದ್ರು? 25,000 ಜನ ಒಟ್ಟಿಗೆ ಯಾವ ದೇಶದವ್ರು ಮಾಡಿರೋದು? ಎಲ್ಲ ದೇಶದ ಪ್ರಪಂಚದಲ್ಲಿರೋ ಎಲ್ಲ ಟೆಕ್ನಾಲಿಕಲ್ ಇಂಜಿನಿಯರ್ಸು ಸೇರಿ ಪ್ಲ್ಯಾನ್ ಮಾಡಿರೋದು. ಆಮೇಲೆ 50,000 ಜನಕ್ಕೆ ಒಂದೇ ಸಾರಿ ಅಡುಗೆನ ಸೋಲಾರಲ್ಲಿ ಮಾಡುವಂಥ ಪ್ಲ್ಯಾಂಟ್ ಇದೆ. ಜರ್ಮನಿ ದೇಶದವ್ರು ಕೊಟ್ಟಿರೋದು. ನಾನು 18 ಸಾರಿ ಹೋಗಿದ್ದೀನಿ ರಾಜಸ್ಥಾನಕ್ಕೆ. ನನಗೆ ನೀವು ಕೂಡ ಎಲ್ಲರೂ ನೋಡಬೇಕು ಅಂತ ಆಸೆ ಇದೆ. ಆದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಭಗವಂತನ ಮನೆ ಪ್ರವೇಶ ಮಾಡಬೇಕಾದ್ರೆ ಪುಣ್ಯದ ಪ್ರಾಪ್ತಿ ಇರಬೇಕು. ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟ ಅಥವಾ ಭಗವಂತ ನಮಗೆ ಪ್ರಾಪ್ತಿ ಮಾಡಿದ್ರೆ ಮಾತ್ರ ಅಲ್ಲಿ ಹೋಗೋಕ್ಕೆ ಸಾಧ್ಯ. ಅಕಸ್ಮಾತ್ ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ರೆ ನಿಮಗೆಲ್ಲ ಅನುಕೂಲಗಳು ಅವನೇ ಒದಗಿಸ್ಕೊಡ್ತಾನೆ. ಹೇಗೆ ಅಂತ ಹೇಳೋಕ್ಕಾಗಲ್ಲ. ಭಗವಂತ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಉದಾಹರಣೆಗೆ ಸುಮ್ಮನೆ ನಿಮಗೆ ಒಂದು ಹೇಳ್ತೀನಿ, ಅದನ್ನು ನೀವು ನಿಮಗೆ ಹೇಗೆ ಬೇಕೋ ಹಾಗೆ ಅರ್ಥೈಸ್ಕೋಬೋದು. ನೋಡಿ, ನಾವಿವತ್ತು ಬರ್ಡ್ ಫೀಡಿಂಗ್ ಮಾಡಬೇಕು ಅಂತ 3 ದಿವಸದಿಂದ ನಾನು ಪ್ರಿನ್ಸಿಪಾಲ್ ಅವ್ರ ಹತ್ರ ಮಾತಾಡಿದೆ. ಆಯಿತು, ನಾವು ಇವತ್ತು ಇಟ್ಕೊಳ್ಳೋಣ ಅಂತ ಇಟ್ಕೊಂಡ್ರು. ನಿನ್ನೆ ಹೊಡಿತು ಮಳೆ ಅಂದರೆ ಕೇಳ್ತೀರಾ? ನಿಜನಾ? ನಾನು ಯೋಚನೆ ಮಾಡಿದೆ, ಏನಪ್ಪ ನಾನೇನೋ ಬಾಟ್ಲಲ್ಲೆಲ್ಲ ಮಕ್ಕಳ ಹತ್ರ ನೀರು ಹಾಕ್ಸಿ ಅದನ್ನ ಮರಕ್ಕೆ ಕಟ್ಟಿದ್ರೆ ಬಾಯ ಹಾಕಿದಾಗ ಬಂದು ಕುಳಿಸ್ಕೊಂಡು ನೀರು ಕುಡಿತಾವೆ ಅಂತ ನಾನು ಮಾಡಿದ್ರೆ ಏನು ಈ ಥರ ಮಳೆ ಬರ್ತಾ ಇದೆ ಅಂದರೆ ನನಗೆ ಮನಸ್ಸಿನಲ್ಲಿ ಒಂಥರ ಅನ್ನಿಸ್ತು. ನೀನೇನು ಮಾಡೋದು, ನಾನು ಮನಸ್ಸು ಮಾಡಿದ್ರೆ ಇಡೀ ಹೊಸಕೋಟೆನೇ ನೀರುಮಯ ಮಾಡಿಬಿಡ್ತೀನಿ ಅನ್ನೋದು ಒಂದು. ಎರಡನೇದು, ನನ್ನ ಕುರಿತು ನಾನು ಮಾಡೋ ಕೆಲಸಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳು. ಅದಕ್ಕೆ ಆಶೀರ್ವಾದ ಪೂರ್ವಕವಾಗಿ ಒಂದು ದಿವಸ ಮುಂಚೆನೇ ನಾನು ತೋರಿಸ್ತೀನಿ ನನ್ನ ಕೆಪಾಸಿಟಿ ಏನು ಅಂತ ನೆನ್ನೆ ತೋರಿಸಿದ್ದಾರೆ. ನೀವೆಲ್ಲ ಸೇರಿ ಮಾಡೋದೇನೋ ನಾನು ಮನಸ್ಸು ಮಾಡಿದ್ರೆ ಏನು ಮಾಡ್ತೀನಿ ಅನ್ನೋದು ನೆನ್ನೆ ತೋರಿಸಿದ್ದಾನೆ. ಅದಕ್ಕೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಸೇವಾ ಕಾರ್ಯದಲ್ಲಿ 990 ಹೆಜ್ಜೆ ಅವನು ಹೇಳ್ಕೋತಾನೆ ನಮ್ಮನ್ನು. ಸೇವೆ ಅನ್ನೋದು ಆ ಥರ ಒಂದು ಸಂಕಲ್ಪ. ಮನುಷ್ಯ ಹುಟ್ಟಿದ ಮೇಲೆ ತಾನು ಬದುಕೋದಲ್ಲ, ಇಡೀ ಸುತ್ತಮುತ್ತಲ ಇರೋರು ಕೂಡ ಚೆನ್ನಾಗಿ ಬದುಕಬೇಕು. ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಸುಖವಾಗಿರಬೇಕು. ಅವಕ್ಕೆ ನಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಸಹಾಯ ಮಾಡಬೇಕು ಅನ್ನೋದನ್ನು ಚಿಕ್ಕಂದಿಲ್ಲಿಂದನೇ ಕೆಲವು ಮಕ್ಕಳುಗಳು ಬೆಕ್ಕುಗಳಿರುತ್ತೆ ಮನೆಗಳಲ್ಲಿ, ನಾಯಿ ಮರಿ ಇರುತ್ತೆ, ಹೆಂಗೆ ಪ್ರೀತಿಯಿಂದ ನೋಡ್ಕೋತಾರೆ. ಕೆಲವರಂತೂ ಮಕ್ಕಳಿಗಿನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ ನಾಯಿಗಳನ್ನ. ಅದು ನೋಡಿದ್ದೀರ? ಹುಟ್ಟಿದ್ರೆ ಅವ್ರ ಮನೇಲಿ ನಾಯಿಯಾಗಿ ಹುಟ್ಟಬೇಕಪ್ಪ ಅಂತ. ಮಕ್ಕಳಾಗಲ್ಲ ಅಲ್ಲ, ಅಷ್ಟು ಚೆನ್ನಾಗಿ ಕಾರಲ್ಲಿ ಕುಂಬಿಸ್ಕೊಂಡು ಹೋಗ್ತಾರೆ. ತಿಂಗಳಿಗೊಂದ್ಸರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ತಾರೆ. ಮನುಷ್ಯರಿಗೂ ಮಾಡ್ತಲ್ಲ. ಹಂಗೆ ಪ್ರಾಣಿಗಳು ಕೂಡ ಅವಿಭಾಜ್ಯ ಅಂಗ. ಅಟ್ಲೀಸ್ಟ್ ನಾವಿನ್ನೇನು ಮಾಡೋಕ್ಕಾಗಲ್ಲ. ಅವಕ್ಕೆ ಬ್ಯಾಂಕ್ ಬ್ಯಾಲೆನ್ಸ್ ಇಡೋಕ್ಕಾಗಲ್ಲ, 40-60 ಸೈಟ್ ಕೊಡ್ಸೋಕ್ಕಾಗಲ್ಲ.
ಹೋಟ್ಲಲ್ಲಿ ಮಸಾಲೆ ದೋಸೆ ಕೊಡ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ಬಾಯಾರಿಕೆ ಆದಾಗ ಕುಡಿಯೋ ನೀರನ್ನ ನಮ್ಮ ಕೈಯಲ್ಲಿ ಆದಷ್ಟು ಅಲ್ಲಿ ಕಟ್ಬಿಡ್ತೀವಿ. ಆಮೇಲೆ ನೀರು ಹಾಕಬೇಕು, ನೀರು ವ್ಯವಸ್ಥೆ ಮಾಡ್ತೀನಿ, ಮುಟ್ಕೊಡಿಸ್ತೀನಿ. ಆವಾಗ ನೀವು ಅದಕ್ಕೆ ನೀರು ತುಂಬಿಸ್ಬೇಕು. ಇದು ಸತ್ಕಾರ್ಯ. ಆವಾಗ ಭಗವಂತನಿಗೆ ನಮ್ಮ ಮೇಲೆ ಪ್ರೀತಿ ಬರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಸಕ್ರಿಯವಾಗಿ ಬಂದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಒಂದು ತಟ್ಟೆ ಇಡೋದು, ಅದನ್ನು ದಾರ ಕಟ್ಟಿಬಿಟ್ಟು ನಮ್ಮ ಮನೆಯಲ್ಲಿ ಸಿಗುವಂಥ ಕಳ್ಳೆಬಾಕು, ಅಕ್ಕಿ, ಗೋಧಿ ಅವನ್ನೆಲ್ಲ ಹಾಕಿದ್ರೆ ಇವತ್ತು ತುಂಬ ಬರಗಾಲ, ಎಲ್ಲ ಕಡೆಯೂ ಭಾಳ ಹಿಂಸೆ ಪಡ್ತಾರೆ. ಪ್ರಾಣಿ ಪಕ್ಷಿಗಳಿಗೆ ಸಿಗೋದಿಲ್ಲ. ಅಟ್ಲೀಸ್ಟ್ ನಮ್ಮ ಏರಿಯಾದಲ್ಲಿ ಅದನ್ನು ವ್ಯವಸ್ಥೆ ಮಾಡೋಣ ಆಹಾರದ್ದು ಅನ್ನೋ ಒಂದು ಕಲ್ಪನೆ ಇದೆ. ಅದಕ್ಕೆಲ್ಲ ನೀವು ಸಹಕಾರ ಕೊಡ್ತೀರಾ ಅಂತ ಭಾವಿಸ್ತಾ ನಾನು ಭಾಷಣಕ್ಕೆ ಮಂಗಳ ಹೇಳ್ತೀನಿ. ನಮಸ್ಕಾರ.